ಎನಿವೆ ಯಾವ ಸಮಯದಲ್ಲಿ ಗ್ರಾಮ ವಾಸ್ತವ್ಯ ಮಾಡಬೇಕು ಅನ್ನೋದು ಗೊತ್ತಿಲ್ವಾ ಅನ್ನೋ ಅರ್ಥದಲ್ಲಿ ಗ್ರಾಮ ವಾಸ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇರೋದು ನಾವಲ್ಲ ಅಂತ ಶಿವಮೊಗ್ಗದಲ್ಲಿ ಸಿಎಂ ವಿರುದ್ಧ ಬಿಎಸ್ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಎಲ್ಲಾ ಸಮಸ್ಯೆ ಅರಿತು ಆ ನಂತರ ಗ್ರಾಮ ವಾಸ್ತವ್ಯ ಮಾಡ್ಲಿ ಅಂದ್ರೆ ಒಂದು ಗ್ರಾಮ ವಾಸ್ತವ್ಯಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಸುತ್ತಮುತ್ತ ಏನೇನ್ ಸಮಸ್ಯೆಗಳಿದೆ, ಏನೇನ್ ಪ್ರಾಬ್ಲಮ್ ಇದೆ, ಏನೇನ್ ಆಗಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಗ್ರಾಮ ವಾಸ್ತವ್ಯ ಮಾಡ್ಲಿ, ಈಗಲಾದ್ರೂ ಮೋಡ ಬಿತ್ತನೆ ಮಾಡ್ಲಿ ಅಂತ ಬಿಎಸ್ವೈ ಶಿವಮೊಗ್ಗದಲ್ಲಿ ಕಿಡಿಕಾಡ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ಮುಖ್ಯಮಂತ್ರಿಗಳು ಅನ್ನೋದನ್ನು ಮರೆತು ಒಬ್ಬ ಸರ್ವಾಧಿಕಾರಿಯಂತೆ ನಡ್ಕೊಂಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅವ್ರಿಗವರೇ ಅಪ್ಪ ಮಕ್ಕಳು ಪ್ರಶ್ನೆಗಳು ಹಾಕ್ಕೋಬೇಕು. ಬಹುಶಃ ಇದರಿಂದ ರಾಜ್ಯದ ಜನರನ್ನು ಇನ್ನೂ ಕೆರಳಿಸಿದಂತಾಗುತ್ತೆ, ಅಭಿವೃದ್ಧಿ ಕಾರ್ಯಕ್ಕೆ ಧಕ್ಕೆ ಆಗುತ್ತೆ. ಇನ್ನಾದರೂ ಮುಖ್ಯಮಂತ್ರಿಗಳು ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬರಗಾಲ ಪೀಡಿತ ಪ್ರದೇಶಗಳಿಗೆ ಹೋಗಿ ಜಾನುವಾರಿಗೆ ಮೇವಿಲ್ಲ, ಕುಡಿಯೋ ನೀರಿನ ಹಾಹಾಕಾರ, ಇಂಥ ಸಂಕಷ್ಟದಲ್ಲಿರುವಂಥ ಸಮಯದಲ್ಲಿ ಇದೇ ಸಮಸ್ಯೆಯನ್ನು ಬಗೆಹರಿಸೋದಾಗೆ ಈ ಕಡೆ ಗಮನ ಕೊಡದೇನೆ ಗ್ರಾಮ ವಾಸ್ತವ್ಯ ಮಾಡುವಂಥ ಸಂದರ್ಭ ಇದಲ್ಲ. ಗ್ರಾಮ ವಾಸ್ತವ್ಯಕ್ಕೆ ಅಡ್ಡಿ ಮಾಡ್ತಿರೋದು BJP, ಕಾಂಗ್ರೆಸ್ಸು, JDS ಅಲ್ಲ. ಈಗ ಮಾಡ್ತಾ ಇರುವಂಥದ್ದು ಯಾವ ರೈತರು ಸಾಲ ಮನ್ನಾ ಆಗಿಲ್ಲ ಅಂತ ಆಕ್ರೋಶಕ್ಕೊಳಗಾಗಿದ್ದಾರೆ, ಬರಗಾಲಕ್ಕೆ ತುತ್ತಾಗಿ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಅಂಥ ರೈತರು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯದ ಉದ್ದಗಲಕ್ಕೆ. ಸೊ ಈ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಪ್ರಯತ್ನ ಮಾಡಿದ್ದೇನೆ ಗ್ರಾಮ ವಾಸ್ತವ್ಯ ಮಾಡೋ ಸಂದರ್ಭನ ಇದು. ಕಳೆದ ಅನೇಕ ತಿಂಗಳುಗಳಿಂದ ಅದಕ್ಕಾಗಿ ದುಡ್ಡು ತೆಗೆದಿಟ್ಟಿದ್ದೇವೆ, ಮೋಡ ಬಿತ್ತನೆ ಮಾಡ್ತೇವೆ ಅಂತ. ಈಗಲಾದರೂ ಸಕಾಲ ಇದು, ತಕ್ಷಣ ಈ ಮೋಡ ಇರುವಂಥ ಸಂದರ್ಭದಲ್ಲಿ ಮೋಡ ಬಿತ್ತನೆ ಮಾಡಿ ಅದನ್ನೇನಾದರೂ